ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬೆಳಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ. ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೆ, ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೆ. ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೆ, ಇರಲಿ ಕರೀತಿ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಬೆಳಕು ಬೆಳಕು. ಅಮೇಸಿಂಗ್. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. 210ನೆಯ ಪಬ್ಲಿಕ್ ಟಿವಿ ಮತ್ತು ಇಂಡಸ್ಟ್ರಿ MT ಅರ್ಪಿಸುತ್ತಿರುವಂತಹ ಈ ಬೆಳಕು ಕಾರ್ಯಕ್ರಮದ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ವರ್ಷದ ಮೊದಲನೆಯದು. ಈ ಮಗು ನಿಮ್ಮ ಮುಂದೆ ಹಾಡಿದಾಗ ನಿಮಗೆ ಅನಿಸಿರುತ್ತೆ ಇವತ್ತಿನ ಈ ಬೆಳಕು ಪ್ರೋಗ್ರಾಮ್, ಈ ವಾರದ ಕಾರ್ಯಕ್ರಮ ಸ್ವಲ್ಪ ಭಿನ್ನವಾಗಿಯೂ ಇರಬೇಕು ಅಂತ ಅನಿಸಿರುತ್ತೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಆಕೆಗೇನು ನೆರವಾಗತ್ತೆ, ಮಗದೊಂದು ಅಲ್ಲ, ಸಂಗೀತಕ್ಕೇನು ನೆರವಾಗತ್ತೆ ಅನ್ನೋದಷ್ಟೆ. 4 ಜನ ಬೀದರ್ನಲ್ಲೋ ಬಾಂಬೆನಲ್ಲೋ ಕೂತ್ಕೊಂಡು ಸಂಗೀತ ಕೇಳಿ ಸಂತೋಷ ಪಟ್ಟರೆ ಅಷ್ಟೇ ಸಾಕು. ಅದು ಅತಿ ದೊಡ್ಡ ಫೇಮಸ್ ಆಗಬೇಕು ಅಂತಲ್ಲ. ಬೀದರ್ನಿಂದ ಬಂದಿರುವ ಈ ಕತೆ ನಿಮ್ಮ ಮುಂದೆ ಈಗ ಹಾಜರುಪಡಿಸ್ತೀನಿ. ಇಂಡಿಯನ್ ಐಡಲ್ ರಿಯಾಲಿಟಿ ಶೋನಲ್ಲಿ ಭರ್ಜರಿಯಾಗಿ ಹಾಡು ಹಾಡಿ ತೀರ್ಪುಗಾರರಿಂದ ಶಹಬ್ಬಾಷ್ ಗಿರಿಯನ್ನು ಹೇಳಿಸಿಕೊಂಡಿರುವ ಬೀದರ್ನ ಗ್ರಾಮೀಣ ಸಂಗೀತ ಪ್ರತಿಭೆ ಶಿವಾನಿಗೆ ಸಂಗೀತ ಅಭ್ಯಾಸ ಮಾಡಲಿಕ್ಕೆ ಸರಿಯಾದ ಸಂಗೀತ ಪರಿಕರಗಳು ಇಲ್ಲ ಎಂಬುದು ನೋವಿನ ಸಂಗತಿ. ತಂದೆ ಶಿವಯ್ಯ ಸ್ವಾಮಿ ಹಾಗೂ ತಾಯಿ ಕವಿತಾ ಸ್ವಾಮಿ ಹಾಗೂ ಇಬ್ಬರು ಸಹೋದರರು 20 ವರ್ಷದಿಂದ ಸಂಗೀತವನ್ನೇ ಜೀವನವಾಗಿಸಿಕೊಂಡು ಬದುಕನ್ನು ನಡೆಸುತ್ತಿದ್ದಾರೆ. ಹಲವು ವೇದಿಕೆಗಳಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟು ಬದುಕಿನ ಬಂಡಿ ಸಾಗಿಸುತ್ತಿದ್ದಾರೆ. ಆದರೆ ಸರಿಯಾಗಿ ಕಾರ್ಯನಿರ್ವಹಿಸದ ಹಳೆಯ ಸಂಗೀತ ಪರಿಕರಗಳನ್ನಿಟ್ಟುಕೊಂಡು ಈ ಕುಟುಂಬ ವೇದಿಕೆಯ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಸಂಗೀತ ಪಾಠ ಕಲಿಸುವುದು ಕಷ್ಟವಾಗ್ತಿದೆ. ಹಾಗಾಗಿ ಕೀಬೋರ್ಡ್, ತಬಲಾ, ರಿಥಮ್ ಪ್ಯಾಡ್ ಮತ್ತು ಹಾರ್ಮೋನಿಯಂ ಅನ್ನು ಕೊಡಿಸಿದ್ರೆ ಇಂಡಿಯನ್ ಐಡಲ್ ಖ್ಯಾತಿಯ ಶಿವಾನಿಯ ಮುಂದಿನ ಜೀವನಕ್ಕೆ ದಾರಿಯಾಗುತ್ತೆ ಎಂದು ಮನವಿ ಮಾಡಿದ್ದಾರೆ. ಮನೆ ಹಾಗೂ ಜಮೀನು ಏನೂ ಇಲ್ಲದ ಈ ಕುಟುಂಬಕ್ಕೆ ಸಂಗೀತವೇ ಸಂಪತ್ತಾಗಿದೆ. ನೂರಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವ ಶಿವಾನಿಗೆ ಸಣ್ಣ ಸಾಥ ಸಿಕ್ಕರೆ ಆಕೆಯ ಭವಿಷ್ಯ ಉಜ್ವಲವಾಗುತ್ತೆ ಎಂಬುದು ಕಲಾವಿದರ ಮಾತು. ದೇಶದಲ್ಲಿ ತನ್ನ ಕಂಠದ ಮೂಲಕ ಸಂಚಲನ ಮೂಡಿಸಿದ ಶಿವಾನಿಯ ಜೊತೆಗೆ ನಿಲ್ಲುವ ಸಂಕಲ್ಪ ನಮ್ಮದು. ಈ ಕಾರ್ಯಕ್ರಮದ ನನ್ನ ಪ್ರಕಾರ ಹೀರೋಯಿನ್ ಶಿವಾನಿ. ನಮಸ್ಕಾರ. ನಮಸ್ಕಾರ. ನೀ ಎಷ್ಟನೇ ಕ್ಲಾಸ್? ನಾನು 2nd PU ಓದ್ತಾ ಇದ್ದೀನಿ. ಸೈನ್ಸಾ? ಆರ್ಟ್ಸ್. ಸಂಗೀತ ಯಾವಾಗ ಕಲ್ತಿದ್ದು?
ವಯಸ್ಸಿನ 3ನೇ ವರ್ಷ ನಡೆದು ಕಲಿತಾ ಅವಳಿಂದಾನೆ ಇದ್ದೀನಿ. ಹಾಂ ಕಲ್ತ್ಕೊಂಡಿದ್ದು. ಹಾಂ ನೀವು ತಂದೆ ಶಿವದಾಸ್, ನೀವು ಸಂಗೀತ ಎಷ್ಟು ಕಲ್ತಿದ್ದು? ನಾನು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪವರು ಕೂಡ ಸಂಗೀತಗಾರರಿದ್ದರು, ಮೃದಂಗ ಬಾರಿಸಿದ್ರು, ಹಾಡ್ತಿದ್ರು. ನೀವು ಎಲ್ಲಿಯವ್ರ ಮೂಲ? ನಾವು ಮೂಲ ನಮ್ಮ ಮಹಾರಾಷ್ಟ್ರ. ಓಕೆ. ನಮ್ಮ ಮೂಲ ಮಹಾರಾಷ್ಟ್ರ. ಬಟ್ ನಮ್ಮ ಶಿವಾನಿಯವ್ರ ತಾಯಿ ಬೀದರ್ ಆಗಿರ್ತಕ್ಕಂಥ ನಾವು ಬೀದರ್ನಲ್ಲಿ ಉಳ್ಕೊಂಡಿವಿ ಇವಾಗ. ಇಂಡಿಯನ್ ನೀವು ತಾಯಿ, ನೀವು ಸಂಗೀತನಾ? ನೀವು ಹೆಂಗೆ? ನಮ್ಮ ಅಮ್ಮೆ ಹಾಡ್ತಾ ಇದ್ದರು. ಆಮೇಲೆ ನಮ್ಮ ಅಜ್ಜಿ ಕಡೆಯಿಂದ ನಮ್ಮ ಮಮ್ಮಿಗೆ ಬಂತು, ನಮ್ಮ ಅಮ್ಮೆಯಿಂದ ನನಗೆ. ಏನು ಕಲ್ತಿದ್ದು ನೀವು? ಸಂಗೀತ ವಿಶಾರದ ನಂದು. ಹೌದಾ? ಹಿಂದೂಸ್ತಾನಿ? ಹಿಂದೂಸ್ತಾನಿ ಕೋಕಲ್. ನಿಮ್ಮದು? ನನ್ನ ಸಂಗೀತ ವಿಶಾರದ ಹಿಂದೂಸ್ತಾನಿ. ಹಿಂದೂಸ್ತಾನಿ. ನೀನು? ನಾನು ಇವತ್ತ ವಿಶಾರದ್ ಪ್ರಥಮ ಆಗಿದೆ. ಈಗ ಮುಂದಿನ ಎಕ್ಸಾಮ್ ಕೊಡ್ತಾ ಇದ್ದೀನಿ. ಎಕ್ಸಾಮ್ ಬೇಕಾ? ಏನು ಬೇಕು ಎಕ್ಸಾಮ್? ನಾಲೆಜ್ನು ಬೀಳುತ್ತೆ, ಏನೋ ಡಿಗ್ರಿನೂ ತೊಗೋಬೋದು ಅಂತ. ಸಂಗೀತದಲ್ಲಿ ನಾಲೆಡ್ಜ್ ಪುಸ್ತಕದಲ್ಲಿ ಬರುತ್ತಾ? ಅಂದರೆ ಏನಿರುತ್ತೆ? SP ಶಂಕರಾಭರಣದಲ್ಲಿ ಹಾಡಿದಾಗ ಅವ್ರಿಗೆ ಪಾರಂಪರಿಕವಾಗಿರಬಹುದಾದಂತಹ ಸಂಗೀತದ ಅಭ್ಯಾಸ ಆಗಿರಲಿಲ್ಲ ಅನ್ನೋ ಥರದ್ದೊಂದಿತ್ತು. ಸೊ ಬಾಲಮುರಳಿಯವರು ಅದನ್ನು ಹಾಡಿದ್ರೆ ಹೇಗೆ ಅಂತ ಒಂದು ಪ್ರಶ್ನೆ. ಶಂಕರ ನಾದ ಶರೀರ ಪರ ವೇದ ವಿಹಾರ. ಅದನ್ನು ಹಾಡೋದಾದಾಗ ಕ್ಲಾಸಿಕಲ್ ಟಚ್ ಇದ್ದರೆ ಬೆಟರ್ ಅಂತ ಒಂದು. ಆಮೇಲೆ ಆ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಸರಿ, ಅದನ್ನು ಬಾಲಮುರಳಿ ಜಾಗದಲ್ಲಿ SP ಹಾಡಿದ್ರು. ಏನಾಯಿತು? ಹಾಗಾಗಿ ಸಂಗೀತಕ್ಕೆ ನೀವು ಓದ್ಕೋ, ಪುಸ್ತಕ ತಗೋ, ಬೇಡ ಅಂದಿಲ್ಲ. ಅದೇ ಅದು ಅಂತೇನಿಲ್ಲ. ನೀವು ಎಲ್ಲಿಂದ ಬಂದ್ರಿ? ನಿಮ್ದೇನು? ಸರ್, ನಾನು ವಿಜಯಕುಮಾರ್ ಸೋನಾರಿ, ಬೀದರ್ಲಿಂದ ಸರ್. ನೀವು ಯಾಕೆ ಬಂದ್ರಿ? ಸರ್, ನಾನು ಕಲಾವಿದರ ಬಗ್ಗೆ ನನಗೆ ಭಾಳ ಗೌರವ ಸರ್. ಅಂದರೆ ನಾನು ಕಲ್ಯಾಣ ಕನ್ನಡ ಕಲಾವಿದರು ಒಕ್ಕೂಟ ಸ್ಥಾಪನೆ ಮಾಡಿ ನೀವೇನೋ ಒಕ್ಕೂಟದ ಅಧ್ಯಕ್ಷ ಸರ್. ಅಂದರೆ ಒಕ್ಕೂಟ ಅಧ್ಯಕ್ಷ ಆಗಿ ಸುಮಾರು 8,000 ಜನ ಕಲಾವಿದರು ನೋಂದಣಿ ಆಗಿದ್ದಾರೆ ಸರ್ ನಮ್ಮ ಹತ್ರ. ಕಲ್ಯಾಣ ಕನ್ನಡ ಚರ್ಮವಾದ್ಯದಿಂದ ಶಾಸ್ತ್ರೀಯ ಸಂಗೀತವರೆಗೆ ಹಾಡ್ತಕ್ಕಂಥ. ಆಯಿತು, ಪ್ರಯೋಜನ ಏನು ನೋಂದಾವಣೆ ಆದರೆ? ಸರ್, ಆದಮೇಲೆ ಇಂಥ ಕಲಾವಿದರಿಗೆ ಸರ್ಕಾರದಿಂದ ಏನಾರ ಸೌಲಭ್ಯ ಸಿಗ್ತಾರೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಂಘಟನೆ ಮಾಡಿ ಸರ್. ಆದರೆ ಇಂಥ ಕಲಾವಿದರು ಬೆಳಕಿಗೆ ಬಂದ ತಕ್ಷಣ ಎಲ್ಲೋ ಯಾರು ಕೂಡ ನೀವು ಸರ್ಕಾರದಿಂದ ನಿಮ್ಮ ಕಲಾವಿದರಿಗೆ ಹೆಲ್ಪ್ ಮಾಡಿಸೋದಿದ್ರೆ ನೀವು ಮಾಡಿಸ್ಕೊಳ್ಳಿ. ನಂಗೆ ಗೊತ್ತಿಲ್ಲ ಆ ಸರ್ಕಾರಗಳಿಗೆ ಎಷ್ಟು ಮಾಡೋಕ್ಕಾಗತ್ತೆ ಅಂತ. ನೀವು ಅವ್ರಿಗೆ ಸಾಥ್ ಕೊಡೋಕ್ಕೆ, ಸಪೋರ್ಟ್ ಕೊಡೋಕ್ಕೆ ಬಂದಿದ್ದೀರಾ ಅಷ್ಟೇ ತಾನೇ? ಅಲ್ಲಿಂದ ಮೇಲಕ್ಕೆ ಏನಿಲ್ವಲ್ಲ. ಕೂತ್ಕೊಳ್ಳಿ ಸುಮ್ಮನೆ ಹಂಗಾರೆ. ನೀನು ಈ ಇಂಡಿಯನ್ ಐಡಲ್ದು ಯಾವುದೋ ಇದೆಯಲ್ಲ, ಇದಕ್ಕೆ ಹೆಂಗೆ ಹೋದೆ? ನನಗೆ ಕಾಲ್ ಬಂದಿತ್ತು. ಹೇಗೆ? ಅಂದರೆ 8-10 ವರ್ಷ ನಡೆದು ನಾನು ಶೋಸ್ ಟ್ರೈ ಮಾಡ್ತಾ ಇದ್ದೇನೆ. ಅವ್ರ ಹತ್ರ ನಂದು ಹೆಸರು ಲಿಸ್ಟ್ ಇರುತ್ತೆ. ಅವರು ಇಂಡಿಯನ್ ಐಡಲ್ದವ್ರು ಕಾಲ್ ಮಾಡಿದ್ರು. ಆಮೇಲೆ ನಾನು ಹೋದೆ, ಆಡಿಷನ್ಸ್ ಕೊಟ್ಟೆ. ಹಾಂ. ಆಮೇಲೆ ಎಲ್ಲಿವರೆಗೂ ಬಂತು ನಿಂದು? ಯಾವ ಲೆವೆಲ್ವರೆಗೂ ಹೋಯ್ತು ಅಲ್ಲಿ? ಥಿಯೇಟರ್ ರೌಂಡ್ ಹಂಗಂತಿದೆಯಾ ಅದು? ನಾನು ನೋಡಿ, ನಂಗೆ ಗೊತ್ತಿಲ್ಲ ಅದು. ಹೋರಿ ನಾನು ನೋಡಲ್ಲ ಅದನ್ನ. ಕಡಿಮೆ ನಾನು ನೋಡೋದು. ಯಾರೋ ಈ ಥರ ಅಂದಾಗ ಅದನ್ನು ಕೂತ್ಕೊಂಡು ನೋಡ್ತೀನಿ ಅಷ್ಟೇ, ಬಿಟ್ಟರೆ ಕಡಿಮೆ. ಬಟ್ ನಾನು ಸ್ವಲ್ಪ ಈ ರಿಯಾಲಿಟಿ ಶೋಗಳು ನೋಡೋದು ಕಡಿಮೆ, ತುಂಬ ಕಡಿಮೆ, ಆಲ್ಮೋಸ್ಟ್ ಇಲ್ಲ ಅನ್ಕೋಬೋದು. ಲೆಟ್ಸ್ ಕಮ್ ಟು ರಿಯಾಲಿಟಿಗೆ. ರಿಯಾಲಿಟಿ ಶೋ ಇಂದ ಲೈಫಿನ ರಿಯಾಲಿಟಿಗೆ ಬರೋಣ. ನಿನ್ನ ಅಪ್ಪ ಅಮ್ಮನ ಹತ್ರ ಏನಿದೆ ಏನಿಲ್ಲ ಅದೆಲ್ಲ ಪ್ರಶ್ನೆ ಬೇರೆ. ದುಡ್ಡಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ, ನಿನಗಿರೋ ಆಸ್ತಿ ಸಂಗೀತ ಅಂತಲೇ ನನಗೂ ಗೊತ್ತಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಿನ್ನ ಎಜುಕೇಷನ್ ಇಗ್ನೋರ್ ಮಾಡಬೇಡ. ಅರ್ಥ ಆಯ್ತಾ ನಿಮಗೆ? ಡೂ ನಾಟ್ ಇಗ್ನೋರ್ ದಟ್. ಇನ್ನೊಂದು 2-3 ವರ್ಷ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಜುಕೇಷನನ್ನು ಒಂದು ಲೆವೆಲ್ಗೆ ಎಳ್ಕೊಂಬಿಡು. ಅದಾದಮೇಲೆ ಸಂಗೀತದಲ್ಲಿ ನಿನಗೆ ಇನ್ನೂ 20-25 ವರ್ಷ ಇದೆ. ನಿನ್ನ ದೇವರು ಎಲ್ಲವನ್ನು ಕೊಟ್ಟರೆ ನೀನು 20-25 ವರ್ಷ ಸಂಗೀತ ಅನುಭವಿಸ್ಬೋದು, ಯೂಸ್ ಮಾಡ್ಕೋಬೋದು. ಬೇರೆ ಈ 2-3 ವರ್ಷ ಕಳೆದು ಬಿಟ್ಟರೆ ನಿನಗೆ ಎಜುಕೇಷನ್ಗೆ ಏನು ಟೈಮ್ ಸಿಕ್ಕಲ್ಲ. ಆಮೇಲೆ ಈಗ PU ಇದೆಯಾ, ಇನ್ನೊಂದು 3-4 ವರ್ಷ ಕಳೆದ ಮೇಲೆ
ಈವನ್ ಇಫ್ ಯು ವಾಂಟ್ ಟು ಯು ಕಾಂಟ್ ಗೋ ಎಜುಕೇಷನ್ಗೆ. ಬಟ್ ಈ 2-3 ವರ್ಷ ಕಳೆದ ಮೇಲೆ ಈವನ್ ಇಫ್ ಯು ವಾಂಟ್ ಟು ಯು ಕ್ಯಾನ್ ಗೋ ಬ್ಯಾಕ್ ಟು ಮ್ಯೂಸಿಕ್. ಕರೆಕ್ಟ್. ಅದನ್ನು ಇಗ್ನೋರ್ ಮಾಡಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಅದೃಷ್ಟ ಎಲ್ಲಿದೆಯೋ ಗೊತ್ತಿಲ್ಲ. ಒಂದೊಂದು ಸರ್ತಿ ನಮ್ಮ ಅದೃಷ್ಟಗಳು ನಮಗೆ ಕೈ ಕೊಟ್ಬಿಡ್ಬೋದು. ಅದು ನಿನ್ನ ತಪ್ಪಿನಿಂದಲ್ಲ. ಸೊಸೈಟಿ ತುಂಬ ಜನ ಇದ್ದಾಗ ಅದನ್ನು ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಾಗ್ಬಿಟ್ಟು ನಿನ್ನ ಕೈ ಬಿಟ್ಬಿಡ್ಬೋದು. ಹೇಳಕ್ಕೆ ಬರಲ್ಲ. ವಿ ಡೋಂಟ್ ನೋ. ಕ್ರಿಕೆಟ್ ಆಡಕ್ಕೆ ಹೋಗೋ ಎಲ್ಲ ಮಕ್ಕಳು ಇಂಡಿಯನ್ ಟೀಮಲ್ಲಿ ಆಡಲ್ಲ. ಅರ್ಥ ಆಯ್ತು? ಹಾಡಕ್ಕೆ ಬರೋರೆಲ್ಲ ಫೇಮಸ್ ಆಗಲ್ಲ. ಹಾಡಕ್ಕೆ ಬರೋರೆಲ್ಲ ಆಗಬೇಕು ಅಂತ ರೂಲೂ ಇಲ್ಲ. ಹಾಗಾಗಿ ಡೂ ನಾಟ್ ಇಗ್ನೋರ್ ಯುವರ್ ಎಜುಕೇಶನ್. ಫಾರ್ ನೆಕ್ಸ್ಟ್ 2-3 ಇಯರ್ಸ್ ಕಷ್ಟಪಡು ಸಾಕು. ಆಮೇಲೆ ನೀನು ಪೂರ್ಣ ಪ್ರಮಾಣದಲ್ಲಿ ನಾನು ಸಂಗೀತಕ್ಕೆ ಹೋಗ್ತೀನಿ ಅಂತಲೇ ಹೋಗು, ನೋ ಪ್ರಾಬ್ಲಮ್. ಯು ಸ್ಟಿಲ್ ಹ್ಯಾವ್ ಎ ಬೇಸಿಕ್ ಎಜುಕೇಷನ್. ಅರ್ಥ ಆಗ್ತಿದೆಯಾ ನೀನು ನಾನು ಹೇಳ್ತದೆ? ಸೊ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಪ್ಲಾನ್ ಬಿ ಇದೆ ನಿನ್ನ ಹತ್ರ. ಓಕೆ, ಡೂ ವೆಲ್, ಚೆನ್ನಾಗಾಗಲಿ, ಗುಡ್. ನಿಮ್ಗೆ ಯಾವ ನಿನಗೆ ತುಂಬ ಇಷ್ಟ ಹಾಡೋದು ಯಾವುದು? ಇಷ್ಟ ಆದ ಹಾಡು ಈಗ ಹಾಡಿದ್ದಿದ್ದು ಮೋಸ್ಟ್ಲಿ ಬೆಳಕು ಅನ್ನೋ ಕಾರಣಕ್ಕೆ ನೀನು ದೀಪವಿಲ್ಲದ ಇದನ್ನು ಸೆಲೆಕ್ಟ್ ಮಾಡಿರ್ತೀಯ ಅಂತ ನನ್ನ ಅನುಮಾನ, ನನ್ನ ಡೌಟ್ ಅದು ಅಲ್ಲ. ಫಿಲ್ಮ್ನವ್ರು ಕರೆದಿಲ್ವಾ? ಫಿಲ್ಮ್ನವರು? ಹಾಂ, ನಾನು 2 ಮೂವಿ ಸಾಂಗ್ಸ್ ಹಾಡಿದೆ ಮೊನ್ನೆ. ಒಂದು ಸರಳ ಪ್ರೇಮ ಕಥೆ ಅಂತ ಮೂವಿ, ಹೊಸ ಮೂವಿ ಇದೆ ಕನ್ನಡ. ನಾನು ಅದರಲ್ಲಿ 2 ಹಾಡು ಹಾಡೀನಿ. ಡೈರೆಕ್ಟರ್ ಬಟ್ ನೀನು ಮಾತಾಡೋದು ಈ ತಮಿಳ್ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ದಂಗೆ ಮಾತಾಡ್ತೀಯಾ? ಎಲ್ಲ ಭಾಷೆ ಹೆಂಗದೆ? ಎಲ್ಲ ಭಾಷೆಗಳು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ಕನ್ನಡ, ಮರಾಠಿ, ತೆಲುಗು, ಹಿಂದಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೆ. ತೆಲುಗು ಯಾಕೆ ಬಂತು ನಿನ್ನ ಕೈ? ತೆಲುಗು ನಮ್ಮ ಅಜ್ಜಿಯವರು. ನಮ್ಮ ಊರು ತೆಲಂಗಾಣ, ನಾನು ಕರ್ನಾಟಕ, ಅವರು ಮಹಾರಾಷ್ಟ್ರ. ಹಿಂದಿ ಕಾಮನ್ ಸರ್. ಇಂಗ್ಲಿಷ್ ಮಾತನ್ನು ಕೂಡ ಆಡ್ತಾಳೆ, ಹಾಡ ಕೂಡ ಎಲ್ಲ ಭಾಷೆ ಎಲ್ಲಾನು ಹಾಡ್ತಾಳೆ ಸರ್. 4-5 ಭಾಷೆ ಮಾತಾಡೋ ಕನ್ನಡ, ತೆಲುಗು, ತಮಿಳು, ಬೀದರಲ್ಲಿ ಉರ್ದು ಇನ್ಫ್ಲೂಯೆನ್ಸ್. ಉರ್ದು ಇದೆ ಸರ್. 10 ಕಿಲೋಮೀಟರ್ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಮತ್ತೊಂದು 3 ಭಾಷೆ ಮಿಕ್ಸ್ ಸರ್. ಎಲ್ಲಾನು ಮಿಕ್ಸ್ ಆದ ಬೀದರ್ನಲ್ಲಿ. ಎಲ್ಲೋ ಭಾಷೆ ಮಿಕ್ಸ್ ಆಗಿ ನಮ್ಗೆ ಏನಾಗ್ತದೆ ಸರ್, ಒಂಥರ ಫಾಸ್ಟ್ ತಮಿಳ್ನಾಡ್ದಂಗೆ. ಬೀದರ್ಲೇ ಕಾಲೇಜಾ ನೀನು? ಹಾಂ ರೀ, ಕರ್ನಾಟಕ. ಆಲ್ ರೈಟ್, ದಟ್ಸ್ ಆಲ್ ರೈಟ್, ಡೋಂಟ್ ವರಿ. ನೀನು ತುಂಬ ಇಷ್ಟ ಆಗಿದ್ದು ಹಾಡು ಯಾವುದು? ಹಿಂದಿ ಹಾಡ್ಬೋದಾ, ಕನ್ನಡ ಕೇಳಿಸ್? ಅಂದರೆ ನೀನೆಲ್ಲ ಹಾಡಿದ್ದೀಗ, ನೀನು ಅದರಲ್ಲಿ ಅಲ್ಲಿ ಹಾಡಿದ್ದಿದ್ರಲ್ಲೇ ಇಟ್ಕೋ. ಯಾಕಂದ್ರೆ ಅಲ್ಲಿ ಹಾಡಿದ್ದಿದ್ರಲ್ಲಿ ಪ್ರಾಬಬಲಿ ಬೆಸ್ಟ್ ಸಾಂಗ್ ಸೆಲೆಕ್ಟ್ ಮಾಡಿರ್ತೀಯ ಓಕೆ. ನೀನು. ಅದೇನೋ ಇಂಡಿಯನ್ದು ಐಡಲ್ ಏನೋ ಹೋಗಿದ್ರಲ್ಲಿ ನಾರ್ಮಲಿ ಯು ವುಡ್ ಹ್ಯಾವ್ ಸೆಲೆಕ್ಟೆಡ್ ಸಮ್ ಆಫ್ ಯುವರ್ ಬೆಸ್ಟ್ ಸಾಂಗ್ಸ್. ಯಾವ್ದು ನಿನಗೆ ತುಂಬ ಇಷ್ಟ ಆಗಿದ್ದು? ಹಿಂದಿ, ಕನ್ನಡ ಯಾವ್ದಾದ್ರು ಸಂಗೀತ? ಹಿಂದಿ ಹಾಡು. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮ್ಯಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮ್ಯಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ. ಆಯ್ತಮ್ಮ, ನಿನ್ನಿಷ್ಟ, ಏನಾರು ಮಾಡ್ಕೊ. ಏನೇನು ಆಗಬೇಕು ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ ಅದೆಲ್ಲವನ್ನು ನನ್ನ ಜವಾಬ್ದಾರಿಗೆ ಬಿಟ್ಬಿಡಿ. ಓಕೆ? ಅಲ್ಲ, ಅವ್ರು ಏನೇನು ಹೇಳ್ತಾರೆ ಅದೇನೇನು ಆಗಬೇಕು ಅನ್ನೋ ಪಟ್ಟಿ ಮಾಡಿಬಿಡಿ. ಓಕೆ ಈಗ ಇಲ್ಲಿ ಹೋಗೋಕ್ಕೆ ಮೊದಲು ಓಕೆ ಸರ್. ಈಗಲೇ ಓಕೆ ನಾವು ಆಯ್ತು. ಅರ್ಥ ಆಯ್ತಾ? ನಾನು ಇಮಿಡಿಯೇಟ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಅದು ಏನೇನಾಗಬೇಕೋ ಅದು ಆಗಲಿ, ಅವಳು ಚೆನ್ನಾಗಿ ಹಾಡಲಿ. ಆಯ್ತು. ಓಕೆ? ಗಾಡ್ ಬ್ಲೆಸ್ ಹರ್.
ಬಟ್ ನನ್ನ ಕಂಡೀಷನ್ ಎಜುಕೇಷನ್ ಕೆನಾಟ್ ಬಿ. Yeah. ದಟ್ ಈಸ್ ಮೈ ಕಂಡೀಷನ್. Yeah. ಅದು ರಿಕ್ವೆಸ್ಟ್ ಅಲ್ಲ. ಇಲ್ಲ ಅರ್ಥ ಆಯ್ತಾ? ತಿಳಿತು. ಬಿಕಾಸ್ ನಾನು ತುಂಬ ಕಲಾವಿದರಾಗಬೇಕು ಅಂತ ಆಸೆ ಇಟ್ಕೊಂಡು ಸಂಗೀತನೇ ನಾವು ಜೀವನ ಮಾಡ್ಕೋತೀವಿ ಅಂತ ಹೋದವ್ರದ್ದು ಲೈಫ್ಗಳು ಕೆಲವ್ರದ್ದೆಲ್ಲ ಏನಾಗಿದೆ ಅಂತ ನಾನು ನೋಡಿದ್ದೀನಿ. ನನ್ನ ಕಣ್ಣು ಮುಂದೆನೇ ನೋಡಿದ್ದೀನಿ. ತುಂಬ ಪಡಬಾರದ ಕಷ್ಟಗಳನ್ನು ಪಟ್ಟಿದ್ದಾರೆ. ಕೆಲವೊಮ್ಮೆ ಸಂಗೀತ ಒಲಿದಿದ್ದು ವರವಾದರೂ ಜೀವನದಲ್ಲಿ ಶಾಪ ಆಗ್ಬಿಡುತ್ತೆ. ಕೆಲವೊಮ್ಮೆ ಕಲೆಗೆ ಅದೊಂದು ದುಷ್ಟಮುಖ ಇದೆ. ಅದು ಒಲಿದಿದ್ದು ನಮಗೆ ವರ, ಆದರೆ ಅದನ್ನೇ ಬದುಕು ಅಂತ ನಂಬಿದಾಗ ಅದೇ ಶಾಪ ಆಗಿರೋದಿದೆ. ನಾನು ನೋಡಿದ್ದೀನಿ ಇದನ್ನು ತುಂಬ ಜೀವನಗಳಲ್ಲಿ ನೋಡಿದ್ದೀನಿ. ನನ್ನ ಗಮನಕ್ಕೆ ತಂದಿರ್ತಾರೆ, ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಅಥವಾ ನಂಗೆ ಮಾಡೋಕ್ಕಾಗಲ್ಲ. ಈ ಪರಿಸ್ಥಿತಿಗಳು ನಾನು ಇನ್ನು ಹೇಳ್ತಿರೋದು ಬರೀ ಸಂಗೀತದ ಕಲೆ ಅಲ್ಲ, ಅದು ಆ್ಯಕ್ಟಿಂಗಲ್ಲೂ ಇರ್ಬೋದು, ಚಿತ್ರಕಲೆನಲ್ಲೂ ಇರಬಹುದು, ಎಲ್ಲಿ ಬೇಕಾದ್ರೂ ಇರ್ಬೋದು. ನಾನು ನೋಡಿದ್ದೀನಿ ಅದು. ಹಾಗಾಗಿ ನಾನು ಅದನ್ನು ಎನ್ಕರೇಜ್ ಮಾಡೋದು ಆ ರೀತಿ ಮಾಡಲ್ಲ. ನಾನು ಒಂದು ಬ್ಯಾಕಪ್ ಓದು ಇದ್ದರೆ, ಭಾಳ ಹೆಣ್ಣು ಮಕ್ಕಳುಗಳು ಹುಡುಗರುಗಳು ಹಾಡಕ್ಕೆ ಬಂದಿರೋರು ಕೆಲವೆಲ್ಲ ಸಾಫ್ಟ್ವೇರು ಇಂಜಿನಿಯರಿಂಗ್ಗಳಾಗಿ ಓದಿದ್ದು ಮಾಡಿದ್ದು ಎಲ್ಲ ಮಾಡಿ ಅವೆಲ್ಲ ಇವಾಗ ನಾನು ಕೇಳ್ತಿರ್ತೀನಿ ಏನು ಮಾಡ್ತಿದ್ದಾರೆ ಅಂತ. ದೇ ಆರ್ ವರ್ಕಿಂಗ್ ಬ್ಯಾಕ್ ಅಂತ, ಬ್ಯಾಕ್ವರ್ಡಲ್ಲಿ ವರ್ಕ್ ಮಾಡ್ಕೋತಿದ್ದಾರೆ ಅಂತಾರೆ. ಅಂದರೆ ಲೈಫ್ ಈಸ್ ಬೆಟರ್. ನಾವು ಏನೇ ಹೇಳ್ಬೋದು, ಆರ್ಥಿಕವಾಗಿ ಒಂದು ಬೇಸಿಕ್ ಶಕ್ತಿ ಇಲ್ಲದಿದ್ದಾಗ ನೀನು ಇಷ್ಟಪಡೋ ಸಂಗೀತನೂ ನೀನು ಎಂಜಾಯ್ ಮಾಡದೇ ಇರ್ಬೋದು. ಒಂದು ಬೇಸಿಕ್ ಶಕ್ತಿ ಬೇಕು, ಆಗ ಯು ಮೇ ಎಂಜಾಯ್ ಇಟ್ ಮೋರ್. ನಾನು ಹೇಳೋದು ನಿನಗೆ ಆ ಟೆನ್ಷನ್ಸ್ ಇರಲ್ಲ. ನಾಳೆ ನಿಂಗೆ ಮದುವೆ ಆದಮೇಲೆ ಬರೋನು ನೋಡ್ಕೊಳ್ಳೋನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋನಾಗಿ ಅವನ ಹತ್ರ ಇದ್ದರೆ ನಿನಗೆ ಪ್ರಾಬ್ಲಮ್ ಇಲ್ಲ. ನೀ ಏನಾದ್ರು ಮಾಡ್ಕೋ ಹೋಗೋದು ಬಿಟ್ಬಿಡ್ಬೋದು. ಅವನು ಅಲ್ವಾ? ನಮಗೆ ಗೊತ್ತಿಲ್ವಲ್ಲ ನಮ್ಮ ಲೈಫ್ ಎಲ್ಲೋಗುತ್ತೆ ಅಂತ. ಹೌದು. ಅರ್ಥ ಆಯ್ತಾ? ನಿನಗೇನೇನು ಬೇಕು ಅವಳಿಗೆ ಅಥವಾ ಯಾರು ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಅದೊಂದು ಲಿಸ್ಟ್ ಔಟ್ ಮಾಡಿಬಿಡಿ ಈಗಲೇ ಕೂತ್ಕೊಂಡು. ವಿ ವಿಲ್ ಸಿ ಟು ಇಟ್ ರೀಚಸ್ ಯು. ಓಕೆ ಸರ್. ಓಕೆ ಓಕೆ ಸರ್. ವಿ ವಿಲ್ ಡೂ ಇಟ್. ಓಕೆ, ಕ್ಲೋಸ್ ಮಾಡೋಣ. ಯಾವ್ದಾರೊಂದು ಹಾಡ್ತೀಯಾ? ಹಾಗೆ ಕ್ಲೋಸ್ ಮಾಡೋಣ. ನನಗೆ ಗೊತ್ತಿರೋದು ಯಾವುದಿದೆ? ಭಾವಗೀತ ಅಲ್ಲ ನೀ ಹಾಡೋದು? ಇಲ್ಲ, ಎಲ್ಲಾನು ವಚನನೂ ಹಾಡ್ತಾಳೆ. ವಚನ ಯಾವುದು? ಎಲ್ಲಾನು ಹಾಡ್ತಾನೆ. ಯಾವುದು? ಸಂಗೀತ ಯಾವ್ದು ಹಾಡ್ತೀಯಾ? ಕೀರ್ತನೆ ಯಾವ್ದು ಹಾಡ್ತೀಯಾ? ಭಾವಗೀತೆ, ಭಕ್ತಿಗೀತೆ. ನೀನು ಬೇಸಿಕ್ ಸಂಗೀತ ಆಯ್ತಲ್ವಾ ಜೂನಿಯರು? ತತ್ವಪದ. ಹಿಂದೂಸ್ತಾನಿ ಆಗಿ. ಓ, ಹಿಂದೂಸ್ತಾನಿ ಆಯ್ತಾ? ಹಿಂದೂಸ್ತಾನಿ ಕರ್ನಾಟಕ ಅಲ್ಲ, ಜನಪದ ಹಾಡು. ಜನರಲ್ಲೇ ಯಾವುದು? ಕಿನ್ನೋರಿ ನುಡಿಸೋಣ ದನಿ ಚಂದವೋ ಕಿನ್ನೋರಿ ನುಡಿಸೋಣ ಬೆರಳಿನಂದ ಚಂದವೋ ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿಂತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿಂತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿಂತಳಮಾನೆ, ಎಲ್ಲೋ ಜೋಗಪ್ಪ ನಿನ್ ಅರಮಾನೆ, ಎಲ್ಲೋ ಜೋಗಪ್ಪ ನಿಂತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ. ಇದು ಶಿವಾನಿ ಕಾರ್ಯಕ್ರಮ. ಈಗ ನಾನು ಇದನ್ನು ಮುಗಿಸ್ತೀನಿ. ಗಾಡ್ ಬ್ಲೆಸ್ ಯು. ದೇವರು ಒಳ್ಳೇದು ಮಾಡಿ. ನಮಸ್ಕಾರ ನಿಮ್ಮೆಲ್ಲರೂ.